ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ವಿಡಿಯೋ ಮಾಡ್ತಾಯಿದ್ದೀನಿ ನಾವು ಇವತ್ತು ಭೀಮನ ಅಮಾವಾಸ್ಯೆ ಪೂಜೆ ನಡೀತು. ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಅವ್ರಿಗೇನು ಅನ್ನಿಸ್ತು ನಾನು ಪೂಜೆ ಮಾಡಿದ್ದು. ಇದು ಫಸ್ಟ್ ಟೈಮ್ ಮಾಡಿದ್ದು. ಲಾಸ್ಟ್ ಟೈಮ್ ಬಂದು ನಾನು ಪ್ರೆಗ್ನೆನ್ಸಿ ಆಗಿದ್ದೆ, ಹಂಗಾಗಿ ನಾನು ಪೂಜೆ ಮಾಡಿರಲಿಲ್ಲ. ಈ ಥರ ಇವಾಗ ಏನು ಅನ್ನಿಸ್ತು ಅಂತ ಇವ್ರದ್ದು ಒಪಿನಿಯನ್ ತಿಳ್ಕೊಳ್ಳೋಣ ಬನ್ನಿ. ಏನು ಅನ್ನಿಸ್ತು ನಾವು ಪೂಜೆ ಮಾಡಿ? ಭೀಮ ಅಮಾವಾಸ್ಯೆ ಅನ್ನೋದೇ ಗೊತ್ತಿರಲಿಲ್ಲ. ನಾನು ಎವ್ರಿ ವೀಕ್ ಬರೋ ಥರ ಬಂದೆ. ಹೂ ತಗೊಂಬಂದ್ರು ಅವಾಗಲೂ ನನಗೆ ಏನೂ ಗೊತ್ತಾಗ್ಲಿಲ್ಲ. ಬೆಳಗ್ಗೆ ಎದ್ದು ಸಡನ್ ಆಗಿ ಹೇಳಿದ್ರು ಈ ತರ ಅಂತ. ನನಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಪೂಜೆ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಆ ಥರ ನೋಡಿದ್ದು. ಹೆಂಡತಿ ಗಂಡಂಗೆ ಆ ಥರ ಮಾಡೋದು ನನಗೆ ತುಂಬಾ ಇಷ್ಟ. ತುಂಬಾ ವಿಡಿಯೋಸ್ ಅಲ್ಲಿ ನೋಡಿದ್ದೆ ಅಂತ ಅಂತಿದ್ರು. ಸರಿ, ನೋಡಿದ್ದೆ. ನನಗೆ ಆ ಥರ ಯಾರು ಮಾಡೋದು ನಾನು ನೋಡಿರ್ಲಿಲ್ಲ, ಫ್ಯಾಮಿಲಿ ಆಗ್ಲಿ ಎಲ್ಲೋ ಆಗ್ಲಿ. ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಲು ನನ್ನ ಹೆಂಡತಿಗೆ ತುಂಬಾ ಥ್ಯಾಂಕ್ಸ್ ಮಾಡಿದ್ದಕ್ಕೆ. ಐ ಲವ್ ಯು ರೀ. ಥ್ಯಾಂಕ್ ಯು ಮಾ. ಓಕೆ, ಕೂತಿರ್ತೀಮ್ಮ. ನೋಡಿ ಹೋಗ್ಬೋ ಇಷ್ಟೇ ಅವ್ರು ಮಾತಾಡಿದ್ದು. ಬಾ ಅಂತಂದ್ರೆ ಹೋಗೇ ಬಿಟ್ರು. ಜಾಸ್ತಿ ಮಾತಾಡೋದೇ ಇಲ್ಲ. ವೀಡಿಯೋಸಿಗೆ ಬನ್ನಿ ವೀಡಿಯೋಸ್ ಮಾಡೋಣ ಅಂತಾರೆ, ಆದರೆ ಅವ್ರು ಬರೋದೇ ಇಲ್ಲ. ಓಕೆ, ವಿಡಿಯೋ ನೋಡ್ಕೊಂಡು ಬನ್ನಿ. ಭೀಮನ ಅಮಾವಾಸ್ಯೆ ಯಾಕೆ ಮಾಡ್ತಾರೆ? ಭೀಮನ ಅಮಾವಾಸ್ಯೆ ಆಷಾಢದಲ್ಲಿ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಅದ್ರ ರಥದ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಹೇಳ್ಕೊತಾ ಹೋಗ್ತೀನಿ. ನನಗೆಷ್ಟು ಗೊತ್ತು ನಿಮಗೆ ಆ ಥರ ಹೇಳ್ತಾ ಹೋಗ್ತೀನಿ ನೋಡಿ. ಆಷಾಢ ಬಹುಳ ಅಮಾವಾಸ್ಯೆ ದಿನದಂದು ಆಚರಿಸುವ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಅಂತ ಕರೆಯುತ್ತಾರೆ. ಪ್ರತಿ ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯೆಯ ವ್ರತ, ಗಂಡನ ವ್ರತ ಅಂತ ಕರೆಯುತ್ತಾರೆ. ಇನ್ನೊಂದು ವಾಕ್ಯದಲ್ಲೂ ಕರೆಯುತ್ತಾರೆ, ಜ್ಯೋತಿಸ್ತಂಭ ವ್ರತವಂತಲೂ ಕರೆಯುತ್ತಾರೆ. ಈ ಭೀಮವ್ರತ ಅಂತ ಎಲ್ಲದರಲ್ಲೂ ಕರೆಯುತ್ತಾರೆ ಎಂದು ಹಿರಿಯರು ಹೇಳುತ್ತಾರೆ. ವ್ರತವನ್ನು ಮಾಡಿದವರಿಂದ ಪತಿ ದೇವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಒಬ್ಬರ ಸ್ತ್ರೀಯರು ಬೇಡಿಕೊಳ್ಳುತ್ತಾರೆ. ಅಭಿವೃದ್ಧಿ ಇರ್ಬೋದು, ಆಮೇಲೆ ಮುತ್ತೈದೆಯಾಗಿ 100 ಕಾಲ ಬಾಳಬೇಕು ಅಂತ ಪತ್ನಿ ಹೆಂಡತಿಯವರು ಇರ್ತಾರಲ್ಲ, ಇದು ವಿವಾಹಿತ ಸೌಭಾಗ್ಯವರು ಪಡೆದುಕೊಳ್ಳುತ್ತಾರೆ. ಇದೇ ರೀತಿ ಹೊಸ ಜೋಡಿಗಳಿರ್ಬೋದು, ನವ ಜೋಡಿಗಳಿರಬಹುದು, ಮತ್ತು ಹಿರಿಯರು ಎಲ್ಲ ಆಚರಣೆ ಮಾಡುತ್ತಾರೆ. ಒಬ್ಬರೊಬ್ಬರು ಫಸ್ಟ್ನೇ ವರ್ಷದಿಂದ ಮದುವೆಯಾಗಿ 9 ವರ್ಷದ ತನಕ ಮಾಡಿ ಮದುವೆಯಾಗಿ ಕನ್ಯೆಯರು ಅಂತ ಕರೆಯುತ್ತಾರೆ. ನಮ್ಮ ಹಿಂದಿನ ಕಾಲದಲ್ಲಿ ಕನ್ಯೆಯರು ಅಂತಂದರೆ ಸ್ತ್ರೀಯರು. ಆ ಸ್ತ್ರೀಯರು 9 ವರ್ಷ ಈ ಪಾದಪೂಜೆಯನ್ನು ಮಾಡಿ ಆಮೇಲೆ ಇದು ಸ್ವಲ್ಪ ಬಿಡ್ತಾರೆ ಅಂತ, ಇದು ನೆಕ್ಸ್ಟ್ ಆಚರಿಸೋದು ಬಿಡ್ತಾರೆ ಅಂತ ಹೇಳ್ತಾರೆ. ಇದು ನಮ್ಮ ಅಜ್ಜಿ ಅದರ ಕೇಳಿ ತಿಳ್ಕೊಂಡೆ. ಈ ವ್ರತ ಮಾಡಿದ ಸ್ತ್ರೀಯರು ಸೌಭಾಗ್ಯವನ್ನು ಪಡೆಯುತ್ತಾರೆ. ಮತ್ತು ಪತಿದೇವರು ರುದ್ರದೇವರ ಹತ್ರ ಕೋರಿಕೆಯನ್ನು ನೆರವೇರಿಸಿ ಅಂತ ಬೇಡಿಕೊಳ್ಳುತ್ತಾರೆ. ನಮ್ಮ ಸ್ತ್ರೀಯರು ಹೆಣ್ಣು ಮಕ್ಕಳು ಶಿವಪಾರ್ವತಿ ಜೋಡಿ ಥರ ನಮ್ಮ ಜೋಡಿ ಆಗಿ ಇರಲಪ್ಪ ಅಂತ ದೇವ್ರ ಹತ್ರ ಬೇಡಿಕೊಳ್ಳುತ್ತಾರೆ. ಇದಂತೂ ವರ್ಷಕ್ಕೆ ಒಂದ್ಸಲ ಬರೋದು. ನಾನು ಹೋದ ಸಲ ಮಾಡಿರಲಿಲ್ಲ ಇದನ್ನು. ಏಕೆ ಅಂತಂದರೆ ನಾನು ಪ್ರೆಗ್ನೆನ್ಸಿ ಆಗಿದ್ದೆ. ಪ್ರೆಗ್ನೆನ್ಸಿಯಲ್ಲಿ ಅಷ್ಟು ಜನ ಮಾಡ್ತಾರೆ, ಅಷ್ಟು ಜನ ಮಾಡಲ್ಲ. ಆದರೆ ನಾನು ಮಾಡಿರಲಿಲ್ಲ. ಇದೇ ನಾನು ಮೊದಲನೇ ವರ್ಷ ಮಾಡ್ತಾ ಇರೋದು. ನಂಗೆ ತುಂಬಾ ಖುಷಿ ಕೊಡ್ತು. ಹೋದ ಸಲ ಹೂವೆಲ್ಲ ತರಿಸ್ಕೊಂಡಿದ್ದೆ ಎಲ್ಲ, ಆದರೆ ಬೇಡ ಅಂತ ಸುಮ್ಮನಾದೆ. ಪ್ರೆಗ್ನೆಂಟ್ ಅವೆಲ್ಲ ಏನು ಬೇಡ ಅಂತ ಇವಾಗ ಮಾಡ್ತಾಯಿದ್ದೀನಿ. ನಂಗೆ ತುಂಬಾ ಖುಷಿ ಕೊಡ್ತು. ಇದರಲ್ಲಿ ಇನ್ನೂ ಸ್ವಲ್ಪ ನನಗಿನ್ನೂ ಕಲ್ತ್ಕೋಬೇಕು ಅದ್ರ ಬಗ್ಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಭೀಮನ ಅಮಾವಾಸ್ಯೆ ವ್ರತ. ನನಗೆ ಈ ವರ್ಷ ಅಂತೂ ತುಂಬ ಖುಷಿ ಕೊಡ್ತು. ಇದೇ ರೀತಿ ಎಲ್ಲರೂ ಆಚರಿಸಿ. ಒಬ್ಬರೊಬ್ಬರು ಸೆಲೆಬ್ರೇಟ್ ಮಾಡಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಕೆಲವೊಬ್ಬರು ಮಾಡ್ತಾರೆ. ಅದರಲ್ಲಿ ಏನು ತಪ್ಪೇನಿಲ್ವಲ್ಲ. ಏನೇನೋ ಪೂಜೆ ಮಾಡ್ತೀವಿ, ಇದು ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ನಮ್ಮ ಖುಷಿ ನಾವು ಮಾಡ್ಕೊಳ್ತೀವಿ. ಆದರೆ ಇನ್ನೊಬ್ಬರೇ ಬೇರೆ ಥರ ಕಮೆಂಟ್ ಕೊಡ್ತಾರೆ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನಮ್ಗೆ ಏನು ಖುಷಿ ಸಿಗುತ್ತೋ, ಏನು ಖುಷಿ ಸಿಗುತ್ತೋ ಅದು ನಮಗೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ಅಂದ್ಕೊತೀನಿ. ಆದರೆ ಒಬ್ಬರೊಬ್ಬರು ಮಾಡೋದು ಇಲ್ಲ, ಇನ್ನೊಬ್ಬರು ಮಾಡಿದ್ರು ನೋಡಿ ಬೈಕೊಳ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅಂಥ ಜನರು ಇರ್ತಾರೆ. ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ಇದು ಹಿಂದೆಯಿಂದಲೂ ನಡ್ಕೊಂಡು ಬಂದಿದೆ. ನಾವು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಷ್ಟು ಜನ ಮಾಡೋಕ್ಕಾಗದಿದ್ರೆ ಸುಮ್ಮನೆ ಇರಬೇಕು. ಈ ಥರ ಕಮೆಂಟ್ ಕೊಡಬಾರ್ದು ಅಂತ ಹೇಳ್ತೀನಿ. ಏಕೆ ಅಂತಂದರೆ ನಾವು ವೀಡಿಯೋಸ್ ಹಾಕಿರ್ತೀವಿ, ಅವ್ರು ನೋಡಿ ಕಮೆಂಟ್ ಕೊಡೋ ಸಾಧ್ಯತೆಯಲ್ಲೂ ಇರುತ್ತೆ. ಬೆನ್ನಿಂದೆ ಮಾತಾಡ್ತಾರಲ್ಲ ಅಂಥವ್ರಿಗೆ. ಓಕೆ, ಅದನ್ನು ಬಿಟ್ಟಾಕಿ ಇದನ್ನು ನೋಡಿ ನಾವು ಫೋಟೋಸ್ ಎಲ್ಲ ತಗೊಂಡ್ವಿ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಈ ಸಲ ಅಂತೂ. ತುಂಬಾ ಖುಷಿ ಆಯಿತು.